ಹಾಯ್ ಎವ್ರಿವನ್ ಹೆಂಗ್ ಅದೇರಿ ಚಲೋ ಅದೇರಿ ಅನ್ಕೊಂಡೇನಿ. ವೆಲ್ಕಮ್ ಟು ಕುಕ್ ಆ್ಯಂಡ್ ಟ್ರಾವೆಲ್ ವಿತ್ ಶ್ರೀದೇವಿ. ಮಾರ್ನಿಂಗ್ ಟಿಫಿನ್ ಏನು ಮಾಡೋದಂತ ಇನ್ನು ಮುಂದೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ನಾನು ಇವತ್ತು ನಿಮಗೆ ಈಸಿ ಆಗಿರುವಂಥದ್ದು ಒಂದು ರೆಸಿಪಿ ಹೇಳ್ಕೊಡಕತ್ತೀನಿ ರೀ. ಅದೇನಪ್ಪ ಅಂದರೆ ರಾಗಿ ದೋಸೆ. ಈಗ ಅದನ್ನ ಹೆಂಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಈ ಬಟ್ಟಲ್ ಅಳ್ತಿಲೆ ನಾನು ಒಂದು 2.5 ಬಟ್ಲನ ರಾಗಿ ಹಿಟ್ಟು ತಗೊಂಡೇನ್ರಿ. ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಿ ನೋಡ್ಬೇಡ್ರಿ. ಪೂರ್ತಿ ವಿಡಿಯೋ ನೋಡ್ರಿ ಅಂದ್ರೆ ನಿಮಗೂ ಹೆಂಗ್ ಮಾಡೋದು ಅನ್ನೋದು ತಿಳಿತದ ರೀ. ಇದು ಭಾಳ ಹೆಲ್ದಿಕರವಾದಂಥ ರೆಸಿಪಿ ರೀ. ರಾಗಿ ಅನ್ನೋದು ದೇಹಕ್ಕೆ ತುಂಬಾನೇ ತಂಪ್ರಿ. ಅದಕ್ಕೆ ರಾಗಿ ಹಿಟ್ಟಿನಿಂದ ಈ ತರ ಬೇರೆ ಬೇರೆ ತರ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲರಿಗೂ ಇಷ್ಟ ಆಗ್ತದ ರೀ. ಈಗ ಅದಕ್ರಿ ಒಂದ್ ಬಟ್ಲಾದಷ್ಟ ನಾನು ಅಕ್ಕಿ ಹಿಟ್ಟು ಹಾಕಾಕತ್ತೇನ್ರಿ. ಇದು ನಾನು ಮನ್ಯಾಗ ಬೇಯಿಸಿದ ಅಕ್ಕಿ ಹಿಟ್ರಿ. ಮತ್ತ ಒಂದ್ ಸ್ವಲ್ಪ ಸ್ವಲ್ಪ ರವಾ ಹಾಕಾಕತ್ತೇನ್ರಿ. ಒಂದ್ 6ರಿಂದ 7 ಸ್ಪೂನ್ ಅಷ್ಟು ರವಾ ಅನ್ಬೋದ್ರಿ. ಅಷ್ಟು ರವಾ ಹಾಕಾಕತ್ತೇನ್ರಿ. ಈಗ ನಾವ್ ಇದಕ್ರಿ ನೀರ್ ಹಾಕ್ಬಿಟ್ಟ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕ್ರಿ. ಅದು ಒಂದಿಟ್ಟು ಗಂಟು ಉಳಿಬಾರ್ದ್ರಿ. ಆ ತರ ಮಿಕ್ಸ್ ಮಾಡ್ಬೇಕಾಗತ್ತೆ ರೀ. ನಾನ ಒಂದ್ 3ರಿಂದ 4 ಗ್ಲಾಸ್ ಅಷ್ಟ ನೀರ್ ಹಾಕೊಂಡೇನ್ರಿ. ನೀವ ಎಷ್ಟ್ ಬೇಕ್ ಅನ್ನೋದನ್ನ ನೋಡ್ಕೊಂಡ್ ಹಾಕೋರಿ. ಇದೀಗ ನೀವ್ ನೋಡ್ಬೋದ್ರಿ ಈ ತರ ಅದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ ರೀ. ನೋಡ್ರಿ ಈ ತರ ಅದ ತೆಳುವಾಗಿ ಬರ್ಬೇಕ್ರಿ. ಅಂದ್ರ ಕರೆಕ್ಟ್ ಆಗಿರ್ತದ ರೀ. ಅದ್ ದೋಸೆ ಕರೆಕ್ಟ್ ಆಗ್ತದ ರೀ. ಅದು ಭಾಳ ಗಟ್ಟಿನೂ ಆಗ್ಬಾರ್ದ್ರಿ, ಭಾಳ ತೆಳುವನು ಆಗ್ಬಾರ್ದ್ರಿ. ನೋಡ್ಕೊಂಡು ಮಿಕ್ಸ್ ಮಾಡ್ಕೊರಿ. ಈಗ ಅದ್ರಾಗ ಹಾಕಕ್ ಮಸಾಲೆ ರೆಡಿ ಮಾಡ್ಕೊಂಡ್ರಿ. ಒಂದ್ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡೇನ್ರಿ. ಒಂದೆರಡು ಮೆಣಸಿನ್ಕಾಯಿ ತಗೊಂಡೇನ್ರಿ. ಸ್ವಲ್ಪ ಕೊತ್ತಂಬರಿ ತಗೊಂಡೇನ್ರಿ. ನಾ ಈಗ ಅದನ್ನೆಲ್ಲಾನು ಚಾಪರ್ದಿಂದ ರೀ ಸಣ್ಣ ಮಾಡ್ಕೊತೇನ್ರಿ. ಈಗ ಇದ್ ನೀವು ನೋಡ್ಬೋದ್ರಿ ಎಲ್ಲಾನು ಎಷ್ಟ್ ಚಲೋ ತಮ್ಮೆ ಸಣ್ಣ ಆಗೇತ್ ಅನ್ನೋದ್ರಿ. ಈ ತರ ಎಲ್ಲಾ ಸಣ್ಣ ಆಗ್ಬೇಕ್ರಿ ಅದು. ಆ ತರ ಮಾಡ್ಬೇಕ್ರಿ. ಈಗ ನಾವ್ ಕಳಿಸಿಟ್ಕೊಂಡಿರುವಂತ ರಾಗಿ ಹಿಟ್ಟಿಗ್ರಿ ಈಗ ಅದ್ ಮಾಡ್ಕೊಂಡಿರುವಂತದ್ರಿ ಮಸಾಲಾ ಹಾಕೋಣರಿ ಈಗ ಅದಕ್ಕ. ಎಲ್ಲಾ ಮಸಾಲಾನು ಅದಕ್ ಹಾಕೋಣರಿ. ಈ ತರ ಡಿಫ್ರೆಂಟ್ ಆಗಿ ಮಾಡ್ಕೊಡ್ರಿ. ಮಕ್ಕಳಿಗೆ ಇಷ್ಟ ಆಗ್ತದ್ರಿ. ಮತ್ತೆ ಇದ ದೇಹಕ್ಕೆ ತುಂಬಾನೇ ತಂಪ್ರಿ ರಾಗಿ. ಎಲ್ಲರೂ ಬಾಳ ಇಷ್ಟಪಟ್ಟು ತಿಂತಾರ್ರಿ. ಈಗ ಅದಕ್ಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೇನ್ರಿ. ನೀವ್ ಎಷ್ಟ್ ಬೇಕ್ ಅನ್ನೋದನ್ನ ನೋಡ್ಕೊಂಡ್ ಹಾಕೋರಿ. ಇದಷ್ಟುನು ಹಾಕ್ಬಿಟ್ರಿ ಈಗ ಅದನ್ನ ಮಿಕ್ಸ್ ಮಾಡಾಕತ್ತೇನ್ರಿ ಎಲ್ಲಾನು ರೀ. ಎಲ್ಲಾನು ಹಾಕಿ ಮಿಕ್ಸ್ ಮಾಡೇನ್ರಿ. ಈಗ ನೀವ್ ನೋಡ್ಬೋದ್ರಿ ಹಿಟ್ಟು ಈ ಕನ್ಸಿಸ್ಟೆನ್ಸಿ ಬರ್ಬೇಕ್ರಿ. ಆ ತರ ಎಲ್ಲ ನೀರ್ ಹಾಕ್ರಿ. ಈ ತರ ಹಿಟ್ಟ ರೆಡಿ ಮಾಡ್ಕೊಂಡ್ ಇಟ್ಕೋರಿ. ಈಗ ಈ ಹಿಟ್ಟನ್ನ ನಾವ್ರಿ ಒಂದ್ ಅರ್ಧ ತಾಸ ನೆನ್ಯಾಕ್ ಬಿಡ್ಬೇಕಾಗ್ತದ ರೀ. ಈ ತರ ಮೇಲ್ಗಡೆ ಒಂದ್ ಪ್ಲೇಟ್ ಮುಚ್ಚಿ ನೆನ್ಯಾಕ್ ಇಡ್ರಿ. ಈಗ ಅರ್ಧ ತಾಸ ಆಗೇತ್ರಿ. ಹಿಟ್ಟ ನೆನದೈತಿ. ಈಗ ದೋಸೆ ಹೆಂಗ್ ಮಾಡೋದ್ ನೋಡೋಣ ಬರ್ರಿ. ಈಗ ಬರ್ಷನ್ ಮ್ಯಾಲ ಒಂದ್ ತವಾ ಇಡಾತೇನ್ರಿ ನಾನು ಮೀಡಿಯಂ ಫ್ಲೇಮ್ ಒಳಗ. ಅದ್ ತವಾ ಕಾಯ್ತಂದ್ರ ರೀ ಅದಕ್ಕ ಸ್ವಲ್ಪ ಎಣ್ಣಿ ಹಚ್ಬೇಕ್ರಿ. ಎಣ್ಣಿ ಹಚ್ರಿ. ನಾನ ಎಣ್ಣಿ ಹಚ್ಚಾಕ್ರಿ ಉಳ್ಳಾಗಡ್ಡಿ ಯೂಸ್ ಮಾಡೇನ್ರಿ. ನೀವ ಬದ್ನಿಕಾಯಿನೂ ಯೂಸ್ ಮಾಡ್ಬೋದ್ರಿ. ಈ ತರ ನಾವ ದೋಸಾ ಹಾಕ್ಬೇಕ್ರಿ. ರೌಂಡ್ ಮೇರಿ ನೋಡ್ರಿ ಈ ತರ ದೋಸಾ ಹಾಕ್ಬೇಕಾಗತ್ತ ರೀ. ಈಗ ನಾವ್ ಅಕ್ಕಿ ದೋಸಾ ಅಥವಾ ಈಗ ರುಬ್ಬಿದ ದೋಸೆ ಇರತ್ತಲ್ರಿ ಅದನ್ನ ಈ ತರ ಹಾಕ್ಬಿಟ್ಟ ನಾವ ತೀಡ್ತೇವ್ರಿ. ಇದನ್ನ ತೀಡಬಾರ್ದ್ರಿ. ಇಷ್ಟ ಹಾಕಿ ಬಿಡ್ಬೇಕ್ರಿ. ಇದ್ರ ಮ್ಯಾಲ ಮತ್ತೆ ಎಣ್ಣಿ ಹಾಕ್ಬೇಕ್ರಿ. ಮ್ಯಾಲ ಸ್ವಲ್ಪ ಎಣ್ಣಿ ಹಾಕ್ಬಿಟ್ರಿ. ಈ ತರ ಏನಾರ ಮುಚ್ಚ್ರಿ ಮ್ಯಾಲ. ಒಂದ್ 3ರಿಂದ 4 ನಿಮಿಷ ಬಿಟ್ರಿ ಆ ಮುಚ್ಚ ತೆಗದ್ ನೋಡ್ರಿ. ಈ ತರ ಕಲರ್ ಚೇಂಜ್ ಆಗಿರ್ತದ. ಈಗ ದೋಸಾ ತಿರುವಿ ಹಾಕ್ರಿ. ನೋಡ್ರಿ ಎಷ್ಟ್ ಚಂದ ಎಲ್ಲಾನು ಬೆಂದೈತ್ ಅನ್ನೋದ್ರಿ. ಸೈಡ್ ಸರಿಯಾಗಿ ಬೇಯಿಸ್ರಿ. ಈ ತರ ಈಗ 2 ಸೈಡ್ ಸರಿಯಾಗಿ ಬೇಯಿಸಿದ್ರಂದ್ರ ರೀ ನೋಡ್ರಿ ನಮ್ ದೋಸಾ ಎಷ್ಟ್ ಚೆನ್ನಾಗಿ ರೆಡಿ ಆಗೈತಲ್ರಿ. ಈ ತರ ನಾನು ಟೊಮೆಟೊ ಕೆಚಪ್ ಅಥವಾ ಚಟ್ನಿ ಮಾಡಿದ್ರುನು ನಡೀತದ ರೀ. ಈ ತರ ಹಚ್ಕೊಂಡ್ ತಿಂದ್ರಿ ಬಹಳ ರುಚಿಯಾಗಿರ್ತದ ರೀ. ಎಲ್ಲರಿಗೂ ಇಷ್ಟ ಆಗ್ತದ ರೀ. ಮಕ್ಕಳಿಗೂನು ತುಂಬಾ ಇಷ್ಟ ಆಗ್ತದ ರೀ. ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಮತ್ತೆ ತುಂಬಾನೇ ಹೆಲ್ದಿಕರವಾದಂತದ್ರಿ ಇದು. ಮತ್ತೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ರೀ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಹಾಗೂ ಕಮೆಂಟ್ ಮಾಡ್ರಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ಬೆಲ್ ಐಕಾನ್ ಒತ್ತಿರಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡ್ರಿ. ಒಂದ್ಸರಿ ಟ್ರೈ ಮಾಡ್ರಿ ಹೆಂಗಾಗಿತ್ತು ಅನ್ನೋದು ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಇನ್ನು ಮುಂದಿನ ವಿಡಿಯೋದಾಗ ಸಿಗೋಣ ರೀ. ಥ್ಯಾಂಕ್ ಯು.